ಐತಿ. ದೌಡಲ್ಲಿ ನಾಲ್ಕದಂಗೆ ಕಾಣ್ತೈತೆ ಏನೋ. ದೌಡು ಗೆದ್ದು ಅತ್ತೇರಿ ಇಲ್ಲ ಆಕಳನ್ನು ಹೊರ ಕಟ್ಬೇಕು. ಆಕಳನ್ನು ಹೊರ ಕಟ್ಟಿ ಹೋಗಿ ಬರ್ಲಿಗೆ ಸವಡ್ದು ರಂಗೋಲಿ ಹಾಕಿ ಉಣಿವಿ ಇವತ್ತು. ನೋಡೋಣ ಏನೇನು ರೊಟ್ಟಿ ಪಟ್ಟಿ ಮಾಡಂಗಿಲ್ಲ ಬಿಡ. ಏನಾರು ಒಂದಿಟ್ಟು ನಾಷ್ಟ ಮಾಡಿ ಪಾಯಸ ಗೀಸ ಮಾಡಿ ದೇವ್ರಿಗೆ ಹಿಡಿ ಮಾಡ್ಬೇಕು. ಮಕ್ಕೊಂಡ ಬಿಡು ಮಾಂಸ ಮಕ್ಕೊಳ್ಳಿ. ಎಷ್ಟು ಈಗ ಮಕ್ಕೊಂಡು ಅನ್ನಿಸ್ತೈತೆ ನೋಡಲ್ಲೇ ಬೆಳಕರ್ತೈತಿ. ಮಾತಾಡ್ಕೊತ ಮಕ್ಕೊಂಡವಿ. ಮಕ್ಕೊಂಡದ್ದು ಲೇಟ್ ಅದು ಇದು ಮಾತಾಡ್ಕೊತ ಅವನು ಅವ್ರ ಅಪ್ಪನಂತೆಲ್ಲ ಮಕ್ಕೊಂಡಾನ ಮಂಜೆ. ನಾನು ಮಾಂಸ ಕೊನೆಗೆ ಮಕ್ಕೊಂಡವಿ. ಅತ್ತೆಯರಾಗಿದ್ರೆ ಒಂದಿಟ್ಟು ಇದು ಮಾಡೋರು ಆಕಳವನು ಹೊರ ಕಟ್ಟಿ ಇಡಾರು. ನಾ ಎದ್ದು ಬರ್ಲಿಗೆ ಸದ್ ನೋಡ್ದು ರಂಗೋಲಿ ಹಾಕಿ ಅಡುಗೆ ಮನೆದು ಕಸ ಗಿಸ ಹೊಡ್ಕೊಂಡು ಕಲ್ಲು ಹೊರಿಸ್ಕೊಂಡು ಕೆಲಸ ನೋಡ್ತಿದ್ನಿ. ಇವತ್ತು ಅತ್ತಿಯರು ಇಲ್ಲ. ಮಾಂಸ ಆಮೇಲೆ ಹೇಳುವಲ್ಲಕ ಮಕ್ಕೊಳ್ಳಿ ಅಲ್ಲಿ ಅವು ಎಬ್ಬಿಸ್ತಿರ್ತಾಳೆ ಲಘುವನ. ನಾನು ಹೋಗಿ ದೌಡ ಓಟು ಕಸ ಹೊಡೆದು ಕಲ್ಲು ಒರೆಸ್ತೇನೆ. ಕಲ್ಲು ಒರೆಸಿ ಜಾಕ ಮಾಡಿಬಿಡ್ತಾನೆ ಅಂತೇಳಿ ಆಮೇಲೆ ಅಡುಗೆದೇನೋ ನೋಡ್ತೇನೆ. ಅಲ್ಲ ಎದ್ದೇನಕ್ಕ? ಅಯ್ಯೋ ಮಾಂಸ ಅಲ್ಲ ಎದ್ದೇನ ಮಕ್ಕಳು ಇನ್ನೊಂದು ಅವತ್ತು ಸೌಂಡ್ ಆತ ಏನೋ ನಿನಗೆ ಒಂದಿಟ್ಟು ಲೈಟ್ ಹಾಕಿದ್ನಿ. ಇಲ್ಲಿ ಬಿಡಕ್ಕ ನಡಿತೈತಿ. ನಾನು ಎದ್ದು ಒಂದಿಟ್ಟು ಏನಾರು ಆಸ್ರಕನಿ ನೀನು ಹೋಗಿ ಅಡುಗೆದು ಏನೇನು ನೋಡ್ಕೊಳಕ. ನಾ ಹೋಗಿ ಊಟ ಹೊರಗಿಂದ ಒಳಗಿಂದ ಕಸ ಹೊಡೆದು ಕಲ್ಲು ಒರೆಸಿ ಬರ್ತಾನೆ. ನೀ ಆಕಳ ಏನಾರು ಹಿಂದೆ ಕಟ್ಟಂಗಿದ್ರೆ ಕಟ್ಟಿ ಇದು ಸಗಣಿ ಕಸ ಹೊಡೆದು ಪುಟ್ಟ್ಯಾಗ ತುಂಬಿಡಕ. ಮಾವಾರು ಹಿಂದಾಗಬೇಕಂದ್ರೆ ಚೆಲ್ತಾರ. ಇಲ್ಲಿ ತಗೋ ಮನ್ಸ ನಾ ಮಾಡ್ಕೊತಾನೆ ನಿಮ್ಮಕ್ಕ. ಮನ್ಯಾಗೂ ಮಾಡೋದು ಇದ್ದೈತಿ. ಇಲ್ಲಿ ತಗೋ ನಾ ಮಾಡ್ಕೊತಾನೆ ನಿಮ್ಮಕ್ಕ. ಯಾಕೆ ಏನಾಗಂಗಿಲ್ಲ ಸುಮ್ಮನೆ ನಂದು ಓದೋದು ಐತಿ. ನಾನು ಮಕ ಇಕ್ಕ ತುಕ್ಕೊಂಡು ಕಸ ಹೊರಗಿಂದ ಒಳಗಿಂದ ಕಸ ಹೊಡೆದು ರಂಗೋಲಿ ಹಾಕಿ ಕಲ್ಲು ಒರೆಸ್ಕೊಡ್ತಾನೆ. ಬಾಂಡೆ ಇದ್ರೆ ಹಿಂದಿಡಕ ತಿಕ್ ಕೊಡ್ತಾನಂತ. ಹೋಗಿ ಆಕಳ ಹಿಂದಕ್ಕೆ ಕಟ್ಟಿ ನೋಡಕ್ಕ ಏನಾರ ಕೆಲಸ ಇದ್ರೆ ನೀ ಅಡುಗೆದು ಕೆಲಸ ನೋಡ್ಕೊಳಕ ನಾವು ಮಾಡ್ಕೊತಾನೆ. ಚಾಗಿ ಇಡು ಹೋಗಕ್ಕ ನಿನ್ನ ಮಕ ತುಕ್ಕೊಂಡು. ನಾ ಮಾಡ್ಕೊತಿದ್ನಿ. ಮಕ ತಕೋ ಹೋಗು. ಮಕ ತಕ್ಕೊಂಡು ಬಾ. ನಾನು ಮಕ ತಕ್ಕೊಂಡು ಹೋಗಿ ಆಕಳ ಅದನ್ನ ನೋಡ್ತಾನೆ. ಅಕ್ಕ ಅಕ್ಕರ ಮನೆಯಾಗ ದೌಡ ಹೆಚ್ಚಾಗೈತಿ. ಮಂಜೇನು ಮಕ್ಕೊಂಡನ ಏನ. ಅಲ್ಲ ಲತಾನೇ ಇದ್ದಾಳಲ್ಲ ಆಕಳ ಅದನ್ನ ಹೊರ ಕಟ್ಟೋಣ ಅಂತ ಬನ್ನಿ. ಅರಿವಿನ ನಿನ್ನೆ ತಕ್ಕೊಳ್ಳೋದು ನೆನಪಾಗಲಿಲ್ಲ ನೋಡು. ಮಾನ್ಸಗಾರ ಹೇಳಿದ್ರೆ ಆಕಿನಾದ್ರು ತಗೊಂಬರಾಕಿ ಬಟ್ಟೆನ ರಾತ್ರಿಲ್ಲ ಹೊರಗೆ ಬಿಟ್ಟವಿ. ನಿನ್ನೆ ಅಂತ ಚುರು ಚುರುಕು ಬಿಸಿಲು ಬಿದ್ದಿತ್ತು. ನನಗೂ ಲಕ್ಷಣ ಆಗಲಿಲ್ಲ. ಮಾಂಸ ಬಂದ್ಲು ಅಂತಂದು ಹೊಟ್ಟೆ ಒಳಗೆ ಆದ್ವಿ. ಹೊರಗೆ ಬರಲೇ ಇಲ್ಲ. ನಾನು ತಗೊಂಡಿದ್ರೆ ಇದಾಕತ್ತು. ಮಂಜು ಬಿದ್ದಿನೊಂದು ಈಟ ತಂಪಕ್ಕವು ಬಟ್ಟೆ. ಲತಾನೇ ಇದ್ದಾಳಲ್ಲೇ. ಲತಾ ಯಾಕೆ ದೌಡಿದ್ದೀರಲ್ಲ? ಅಯ್ಯೋ ಜ್ಯೋತಿ ನೀ ಏನು ನೀ ಏನು ಬಿಡವ ದಿನ ಲಘುನ ಎದ್ದಾಳ್ತಿದ್ವಿ. ನಾವು ಇವತ್ತು ಲಘು ಇದ್ದಿದ್ವಿ. ಉಣಿವೈತಲ್ಲ ದೇವ್ರಿಗೆ ಹೋಗ್ಬೇಕತ್ತ. ನಮ್ಮ ಮನೆಯವರು ಹೋಗ್ಬರೋಣಂತ ದೌಡ ಮನೆಗೆ ನಾವು ಕೆಲಸ ಎಲ್ಲ ಮಾಡ್ಕೊಂತ ಅಂದ್ರೆ ಹಾಗಾಗಿ ದೌಡ ಇದ್ದಿದ್ನಿ. ಕಸ ಹೊಡೆದು ಮುಂದೆ ಎಲ್ಲ ಕಸ ಹೊಡೆದು ಬಂದು ಹಿಂದೆ ಹೊಡೆದಾರಾತು. ಇನ್ನು ಏನಿಲ್ಲ ನೋಡು. ಜಳಕ ಮಾಡಿ ಒಳಗೇನ ಕಲ್ಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡ್ಬೇಕು. ಹೌದೇನು ಮನೆ ದೇವ್ರಿಗೆ ಹೊಂಟಿರ? ಮತ್ತು ಹುಡ್ರು ಶಾಲೆ ಕಳ್ಸೋಕೆ ಏನು? ಇಲ್ವಾ ಹುಡ್ರನ್ನ ಕರ್ಕೊಂಡು ಹೋಗ್ತೀವಿ. ಹೋಸ್ರಿಗೆ ಹೋಗ್ಬರೋಣ ಅಂತ ಅಂದ್ರೆ ನಮ್ಮ ಮನೆಯವರಲ್ಲೇ ಹೋಗೇ ಇಲ್ಲ. ನಾವು 2-3 ತಿಂಗಳಾಯ್ತು. ಮತ್ತು ಹುಣ್ಣಿಮೆ ಐತಲ್ಲ ಹೋಗ್ಬರೋಣ ದೌಡ ಕೆಲಸ ಎದ್ದು ಮಾಡ್ಕೊ ಅಂದ್ರೆ ಹಾಗಾಗಿ ಮಾಡ್ಕೊಳಕತ್ತಿದ್ದೆ. ನಿಮ್ಮದು ವಾರೆ ಎಲ್ಲ ಕಸ ಗಿಸ ಹೊಡೆದ ಬಂದೆ. ನಾ ಬಾಗ್ಲ ಕಸ ಹೊಡೆದ ರಂಗೋಲಿ ಹಾಕಿ. ಇಲ್ಲವ ನಮ್ಮ ಅತ್ತಿ ನಿನ್ನೆ ಊರಿಗೆ ಹೋಗ್ಯಾರ. ಮದುವೆ ಇತ್ತ ಅವ್ರ ತವ್ರ ಮನೆ ಕಡೆ. ಅವ್ರ ಅಣ್ಣರ ನಾದಿನಿ ಮಗಳ ಎಲ್ಲ ಮದುವೆ ಇತ್ತಂತ ಹಾಗಾಗಿ ಊರಿಗೆ ಹೋಗ್ಯಾರ ಅವರು. ನಮ್ಮ ತಂಗಿ ಬಂದಾಳ ನಿನ್ನೆ. ಆಕಿನ ನಮ್ಮ ಅತ್ತೆ ಹತ್ಲಾಗ ಹೋದ್ರಿ. ಆಕಿ ಹಂಗೆ ಬಂದು ಎದ್ಕಿದಂಗೆ ಆಕಿ ನಾನು ಎದ್ದಿದ್ನೋ ಎಬ್ಸಿದ್ದಲ್ಲ. ಆಕಿನ ಎದ್ದು ಇಲ್ಲ ಕಸನೆಲ್ಲ ಮಾಡ್ತಾನೆ ನೀವು ಹೋಗು ಆಕಳ ಹಿಂದಕ್ಕೆ ಹೊಡೆದು ಒಂದಿಟ್ಟು ಜಳಕ ಮಾಡಿ ಅಡುಗೆದೇನು ನೋಡ್ಕೊ ಅಂತ ಅಂದ್ಲ. ಹಂಗಾಗಿ ಆಕಳ ಕಟ್ಟಕ್ಕೆ ಬಂದು ನಾನು ಪಾಡೋಳ ನಿಂದು ನಿಮ್ಮ ತಂಗಿ ಒಡ್ಡಾರು ಇರ್ತಾರವ ಆಚರ ಕಾಸರಕ್ಕೆ ಬಂದು ಒಂದಿಟ್ಟು ಮಾಡಿಕೊಡ್ತಾರೆ. ನಮಗೆ ಯಾರೆಲ್ಲ ನೋಡಿ ಒಂಟು ಬಿಡಕ್ಕೆ ನಂಗೆ ಹುಟ್ಟೇವಿ ನಾವು. ನಾವೇ ಮಾಡ್ಕೋಬೇಕು ಏಟಾಗ್ತಿದ್ರು. ಗಂಡ್ಮಕ್ಳು ಏನು ಗಂಡ್ಮಕ್ಳು ಮಾಡ್ತವೆ ಅವ ಮನೆಯಾಗ ಎಲ್ಲದನ್ನು ನಾವು ಮಾಡ್ಕೊಂಡು ಸಾಯ್ಬೇಕು. ಇವ ಹಿಂಗೆ ನೋಡು ಒಟ್ಟು ತಂಗಿಯರ ಜೊತೆಗೆ ಬೆಳೆದ್ವಿ ಅಂದ್ರೆ ಒಂದಿಟ್ಟು ಆಚರ ಬೇಸರ ಕಾಕಾರ ನೋಡು. ನಂದು ಇನ್ನೂ ಏನಿಲ್ಲ ನೋಡು. ನಾನು ಹೀಗೆ ಹೋಗಿ ಮಕ ತಗೊಂಡು ಬಂದು ಆಕಳ ಕಟ್ಟಿದ್ನಿ. ಹರಿಬಿನ ನಿನ್ನೆ ಇಲ್ಲೇ ಇತ್ಲದಾಗ ಬಿಟ್ಟಾನಿ ನೆನಪ ಇಲ್ಲ. ಅತ್ತೆ ಹೇಳಿದ್ರೆ ಒಂದಿಟ್ಟು ತಗೊಂಬಂದು ಮಡ್ಚಿಟ್ಟು ಬಿಡಾರು. ಅವರು ಇಲ್ಲಕ್ಕದಕ್ಕೆ ನೋಡಿ ನನಗೂ ಲಕ್ಷಣ ಆಗಿಲ್ಲ. ಈಕಿನ ಬಂದ್ಲ ಅಂದು ನಾನು ಹೊರಗೆ ಬಂದಲ್ಲ ಇತ್ಲಕ್ಕೆ. ಹೌದು ಅನ್ಕೊಂಡು ನಾನು. ಯಾಕೆ ನಿನ್ನೆ ಸಂಜೆ ಮುಂದೆ ಯಾವಾಗ ಹೊರಗೆ ಅರ್ಬಿ ಬಿಡೋರು ಅಲ್ಲಿ ಇವರು ಯಾಕೆ ಒಳ್ಳೆ ಅರ್ಬಿ ಬಿಟ್ಟಾರ ಅಂತ ನಾನು ನೋಡಿ 2 ಅರ್ಬಿ ಬಿಟ್ಟಾನಿ. ನನಗೂ ತಕ್ಕೊಳ್ಳೋದ ನೆನಪಾಗಲಿಲ್ಲ. ಮಂಜು ಗರಿದಿರ್ತಾವೆ ಈಟಕ್ಕೆ ನೀನು ಹಾಗೆ ತಂಪು ಗರಿತಾವೆ. ಅದಕ್ಕೆ ಬಿಡ ಇನ್ನೊಂಚೂರು ಬೆಳಕರದ ಮೇಲೆ ಒಂದಿಟ್ಟು ಬಿಸಿಲು ಬಿತ್ತು ಅಂದ್ರೆ ಹೂ ಬಿಸಿಲು ಒಣಕೊಂತಾವ ಒಂದು ಸುಮ್ಮನೆ ಆಗಿ ನೋಡಿ ನಾನು. ತಗೊಳ್ಳೋದೇನು ಚಹಾ ಆಗಿಲ್ಲನ? ಎಲ್ಲೋಗ ಜೊತೆ ಈಗ ಇಡ್ಬೇಕು ನೋಡಿ ಚಾನ. ಬಾ ಚಹಾ ಕುಡ್ದೋಗತ್ತೆ.
ಇಲ್ವಾ ನಾನು ಹೋಗಿ ಚಾ ಕಡ್ಬೇಕು. ನಮ್ಮ ಮನೆಯವ್ರು ಏನೋ ಮಕ್ಕೊಂಡಿದ್ರೆ ಅವರು ಎದ್ದು ಹೊಲಗಿಲಕ್ಕೆ ಹೋಗ್ತಿರ್ತಾರೆ. ಒಂದಿಟ್ಟು ಏನಾರ ಮಾಡ್ತಾನೆ, ರೊಟ್ಟಿ ಅಂತೂ ಮಾಡಂಗಿಲ್ವ ತುಣಿವಿ, ಏನಾರ ಒಂದಿಟ್ಟು ಪಾಯಸ ಗೀಸ ಮಾಡಿ ಅನ್ನ ಸಾರು ಮಾಡ್ತಾನೆ. ಹ್ಞೂ ನಾನು ಒಂದಿಟ್ಟು ಏನಾರ ಪಾಯಸ ಮಾಡ್ಬೇಕು ನೋಡಿ. ನಿನ್ನೆ ಹೆಸರು ಬೇಳೆ ತೊಗೊಂಬಂದಿತ್ತ ನನ್ನ ಗಂಡ, ಹೋಗಿ ಒಂದಿಟ್ಟು ಇದು ಗೋಡಂಬಿ ದ್ರಾಕ್ಷಿ ಹೋದವೆಲ್ಲ ಹುರಿದು ಹೆಸರು ಬೇಳೆ ಪಾಯಸನಾರ ಏನಾರ ಮಾಡಿ ಒಂದಿಟ್ಟು ಅನ್ನ ಅದನ್ನು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗವ. ಅಲ್ಲೆಲ್ಲಿ ಉಣ್ಣಾಕ ಸರಿ ಇರಂಗಿಲ್ಲ, ಏನಿಲ್ಲ ಹೊರಗೆ ಉಂಡ್ರೆ ಕಂಡಾಬಿಟ್ಟು ರೊಕ್ಕ ತೊಗೊಂಡು ಹೋಗ ಊಟಕ್ಕೆ. ಹೋಗ್ಬರ್ರಿ. ಅಕ್ಕಿ ಅದನ್ನ ನೆನ್ಸಿಟ್ಟಾನಿ. ಈಗೀಗ ಮಾನ್ಸಗೆ ಭಾಳ ಇಷ್ಟ ಪಾಯಸ ಅಂದ್ರೆ. ಒಂದಿಟ್ಟು ಅಕ್ಕಿ ಪಾಯಸ ಮಾಡಿದ್ರೆ ಆತು, ಅನ್ನಕ್ಕಿಟ್ಟು ಅಕ್ಕಿ ಪಾಯಸ ಮಾಡಿ ಒಂದಿಟ್ಟು ಅದ್ರ ಸಾರು ಮಾಡಿಬಿಟ್ನಿ ಅಂದ್ರೆ ಆಗೋಕತ್ತಿ. ಒಂದು 4 ಸಂಡಿಗೆ ಕರೆದ್ರೆ ನಡಿತೈತಿ. ಇವತ್ತೇನು ರೊಟ್ಟಿ ಇಲ್ಲ ಏನಿಲ್ಲ, ಉಣಿವಿ ದೊಡ್ಡ ಉಣಿವಿ. ಹೇಳ್ತಾನೆ ಇವ್ರಿಗೆ. ಮತ್ತು ಹೊಲಕ್ಕೆ ಬುತ್ತಿ ಪತ್ತಿ ಕಟ್ಟು ಅಂದ್ರೆ ಪಾಯಸ ಒಂದಿಟ್ಟು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಆಮೇಲೆ ಯಾವ್ದಾರು ಇನ್ನೊಂದಿಟ್ಟು ಪಾಯಸ ಮಾಡಿ ಸ್ವಲ್ಪ ಹಾಕೇನೆ. ಅಕ್ಕಿನ ಹೊಲಕ್ಕೆ ಕಟ್ಟಾಗಂಗಿಲ್ಲ, ಕೇಳಿದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಏನಾರ ಮಾಡಿಕೊಟ್ರೆ ಆತು. ಏನು ಮಾಡ್ಬೇಕು ಈಗ ಹೊಲಕ್ಕೆ ರೊಟ್ಟಿ ಬುತ್ತಿ ರೊಟ್ಟಿ ಹತ್ರ ಅದಾವ ಬಿಡು, ಎಟ್ಟೆನ ಒಂದು 4 ಅವು ಕೊಟ್ರೆ ಅವು ತಿನ್ಬೇಕಲ್ಲ ಹೊಲದಾಗ. ಅವರು ಸಾರು ಪಾರು ಜಗ್ಗಟ್ಟಿದ್ರೆ ಪಾಡೋದಕ್ಕೆ ನೋಡೋಣ. ಒಂದಿಟ್ಟು ಬ್ಯಾಳಿ ಸಾರು ಮಾಡಿ ಒಂದಿಟ್ಟು ಆದ್ರೆ ಒಂದಿಟ್ಟು ಪಲ್ಯ ಮಾಡಿಬಿಡ್ತಾನೆ. ಎಟ್ಟೆನೋ ರೊಟ್ಟಿ ಅದಾವು, ಬೇಕಂದ್ರೆ ಪಲ್ಯ ರೊಟ್ಟಿ ತಿನ್ವಲ್ರಕ್ಕ ಬಿಸಿ ಅಂತೂ ಮಾಡೋಕ್ಕಾಗಿಲ್ಲ ಇವತ್ತು. 4ಕ್ಕೆ ಎದ್ದು ಮಾಡಿದ್ನು ಅಲ್ಲೇ ಆರಾತು. ಒಬ್ಬಕ್ಕೆ ಇದ್ದದ್ರಿಂದ ಏನು ಗತಿ, ಮಾಂಸ ಇದ್ದದಕ್ಕಿನ್ನು ಕಸಾನೆಲ್ಲ ಎಲ್ಲ ಮಾಡ್ಯಾಳ, ಬಾಂಡೆ ತಿಕ್ಕಿ ಇಟ್ಟಾಳ. ಇಟ್ಲದಾಗ ಅದಾವು. ಜಳಕಕ್ಕೆ ಹೋಗಿದ್ಲು, ಜಳಕ ಮಾಡಿದ್ಲ ಏನೋ ಮಾಂಸ. ಅಕ್ಕ ಬನ್ನಿ ಇದನ್ನು ಬಾಂಡೆ ತೊಗೊಂಬರಕತ್ತಾನಕ್ಕ, ಜಳಕ ಆತು ಬಾಂಡೆ ತೊಗೊಂಬರಕತ್ತಾನೆ. ಇರುವಲ್ವಕ್ಕ ಏನಂಚ ಅವತ್ತು ನೀರು ಇಳ್ಕೊಂತದ್ವು, ತೊಗೊಂಬರಕತ್ತಿ ಏನು ಬಾಂಡೆ ತಿಕ್ಕಿ ಹಿಂದನೇ ಇಟ್ಟಿದ್ನಕ್ಕ, ನೀರು ಇಳ್ಕೊವಲ್ಬೇಕ ಅಂತಂದು ಮತ್ತು ತೊಗೊಂಬಂದ್ನಕ್ಕ ನಾನು. ಆ ಕಡೆ ಇಡ್ಲೇನಕ್ಕ ಇವನ್ನ? ಹ್ಞೂ ತೊಗೊಂಬಂದಿಡು ಈ ಕಡೆ. ಏನು ಮಾಡಕತ್ತೀಗ? ಹಾಲು ಕಾಯಕಿಟ್ಟಿ ಏನು? ಹ್ಞೂ ಹಾಲು ಕಾಯಕಿಟ್ಟಿದ್ನಿ. ಇದನ್ನು ಜಳಕ ಇದು ಸ್ವಲ್ಪ ಚಹಾ ಮಾಡಿಕೊಡ್ಲೇನು? ಚಹಾ ಕುಡಿತೆ? ಬೇಡಕ್ಕ, ಆಗಲೇ ಕುಡ್ದಿದ್ದೆ ನಾನು. ನೀನು ಜಳಕಕ್ಕೆ ಹೋಗಿದ್ದೆಲ್ಲಕ್ಕ, ಚಹಾ ಮಾಡಿಟ್ಟು ಹೋಗಿದ್ದೆಲ್ಲ, ಮತ್ತು ನಾ ಒಂದಿಟ್ಟು ಸೋಸ್ಕೊಂಡು ಕುಡಿದು ಬಾಂಡೆ ತಿಕ್ಕೊಂಬಂದು ಜಳಕಕ್ಕೆ ಹೋಗಿದ್ನಕ್ಕ ನಾನು. ಮಂಜ ಎದ್ದಾನೇನಕ್ಕ? ಹ್ಞೂ ಮಂಜ ಎದ್ದು ಜಳಕಕ್ಕೆ ಹೋಗ್ಯಾನ ಅವನು. ನಿಮ್ಮ ಮಾವನಿಂದ ಇಟ್ಲಕ್ಕೆ ಹೋಗ್ಯಾರ ಈಗ. ಅವ್ರಿಗೂ ಇನ್ನೊಂದಿಟ್ಟು ಚಹಾ ಮಾಡಬೇಕು. ಹಾಲು ಕರ್ಕೊಂಬಂದಿದ್ನೆ ಡೈರೆಕ್ಟ್ ಹಾಕಕ್ಕೆ ಇದು ಇದ್ರಾಗ ತೆಗೆದಿಟ್ಟಾನವ, ಹಾಲಿಂದ ಕ್ಯಾನ್ಯಾಗ. ಮನೆಗೆ ಹೋಗಿ ತಕೊಂಡೆ ಏಸ್ಬೇಕು ಕಾಸು, ಮತ್ತು ಸಂಜೆ ಮುಂದೆ ಕರಿತೇವಲ್ಲ ನಡಿತೈತಿ ಅಂದು ಬೇಕಾದ ಸಾಸ ತಕೊಂಡಾನೆ. ನನಗೆ ಎಷ್ಟು ದೌಡಿದ್ರೆ ಎಷ್ಟು ದೌಡಕ್ಕೆ ನೋಡಕ್ಕೆ ವಾರೆ ಅಂತ ಲಘು 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 ಹಾಕವು. ಲೇಟಾಗಿ ಎದ್ಬಿಟ್ವಿ ಅಂದ್ರೆ ಕೆಲಸನ ಸಾಗಂಗಿಲ್ಲಕ್ಕ, ಅಡುಗೆನೂ ದೌಡಾಗಂಗಿಲ್ಲ, ಏನಾಗಂಗಿಲ್ಲ. ನಾನು ಇನ್ನೊಂದು ಅವತ್ತು ನಿಂತು ನಾಷ್ಟ ಗಿಷ್ಟ ಮಾಡ್ಕೊಂಡು ಓದಕ್ಕೆ ಕುಂದಿರುತ್ತಂತ ತಗೋಯಕ್ಕ, ಕೆಲಸ ಎಲ್ಲ ಆಗಿರ್ತೈತೆ. ಹ್ಞೂ ಓದುವಂತ ಈಗ ಓದ್ಕೊಂಡು ಕುಂದ್ರಕ್ಕೆ ಬರ್ತೈತೆ. ನಿಂದ್ರೆ ನಾಷ್ಟ ಮಾಡ್ಕೊಂಡು ಹೋಗುವಂತಂತ. ಏನಕ್ಕ ಅಕ್ಕಿ ಅದನ್ನ ನೆನ್ಸಿಟ್ಟಿಯಲ್ಲ, ಏನು ಪಾಯಸ ಮಾಡ್ತೀನಕ್ಕ? ಹ್ಞೂ ಅಕ್ಕಿನ ನಿನಗಿಷ್ಟ ಅಲ್ಲ, ಅಕ್ಕಿ ಪಾಯಸ ಮಾಡಿದ್ರಾತು. ಭಾಳ ದಿವಸ ಆಗಿತ್ತು ನಾನು ಮಾಡಿದ್ದೇ ಇಲ್ಲ, ಉಣಿವೈತೆ. ಈಗ ರೊಟ್ಟಿ ಚಪಾತಿ ಏನು ಮಾಡಂಗಿಲ್ಲಲ್ವ, ಮುದ್ದೆ ಪದ್ದಿ ಉಣಿವಿಗೆ ಅಮಾಸಿಗೆ. ಹಂಗಾಗಿ ಅಕ್ಕಿ ನೆನ್ಸಿಟ್ಟಿದ್ದೆ ನಾನು ರಾತ್ರಿ ನೆನಪಾತ. ತೆಗಿ ನೀನು ಬಂದಿದ್ದೀಯಲ್ಲ ಹಂಗೆ. ಮತ್ತು ಹಾಲುಗಳು ಜಗ್ಗು ಇರ್ತೈತೆ, ಹಾಲು ಅದನ್ನ ಗೋಡಂಬಿ ದ್ರಾಕ್ಷಿ ಎಲ್ಲ ಐತೆ, ತುಪ್ಪ ಅದು ಪಾಯಸ ಮಾಡಿದ್ರೆ ಮತ್ತು ಎಲ್ಲರೂ ತಿಂತಾರೆ ತೆಗಿ ಅಂತಂದು ನೆನೆ ಹಾಕಿದ್ನವ. ಹೌದಕ್ಕ ಭಾಳ ರುಚಿ ಆಕತ್ ಬಿಡು ನಿನ್ನ ಕೈಗಂತೂ ಪಾಯಸ. ಅಲ್ಲೇ ಪಾಯಸಕ್ಕೆ ಇಟ್ಟೇನಕ್ಕ ದೌಡ ಮಾಡ್ತಿ ಬಿಡಕ್ಕ ನೀನಂತ. ಪಾಯಸನ ಎಂಥ ಚಲೋ ಆಗೈತೆ ನೋಡು, ತುಪ್ಪ ಹಂಗೆ ಹೆಂಗೆ ತೇಲ್ತೈತಿ, ಎಂಥ ರುಚಿ ಆದಂಗೆ ಆಗೈತಿ ಪಾಯಸ ಅಂದ್ರೂ. ತಿನ್ಲಿಲ್ಲಕ್ರೆ ಏನು ಬಾಯ ಹಂಗೆ ನೀರು ಬರಾಕತ್ತಾವ ನೋಡಕ್ಕ. ಸಾರು ಮಾಡಿದೇನಕ್ಕ ಅಲ್ಲೇ? ಹ್ಞೂ ಸಾರು ಮಾಡಿಟ್ಟಿದ್ದು ನೋಡು, ಆಗ್ಲೇನ ಮಾಡಿದೆ. ಸಾರು ಇಟ್ಟೆ ಫಸ್ಟಿಗೆ ದೌಡು. ಮತ್ತು ನಿಮ್ಮ ಮಾವ ನಿದ್ರಂಗ ಇಲ್ಲ, ಹೊಲಕ್ಕೆ ತಯಾರಾಗ್ಬಿಟ್ರೆ ಅಂದ್ರೆ ನಾ ಹೋಗ್ಬಿಡ್ತಾನೆ ತಗೋ ಅಂತಾರೆ. ಹಾಗಾಗಿ ಮತ್ತು ಉಂಡು ಹೋಗಾರ, ಇಲ್ಲಕ್ರೆ ಎಲ್ಲಿ ಉಪವಾಸ ಹೋಗ್ಬಿಡ್ತಾರವ. ಹಿಂದೆ ಮತ್ತು ಕೊಟ್ಟು ಕಳಿಸ್ಬೇಕು ನಾಷ್ಟ ಆತು, ಮತ್ತು ಮಧ್ಯಾಹ್ನದ ಊಟದ್ದು ಎಲ್ಲ ಜನ ಜೋಡಿಸಿ ಕೊಟ್ಟು ಕಳಿಸ್ಬೇಕು. ದೌಡ ಮಾಡಿದ್ವಿ ಅಂದ್ರೆ ನಾಷ್ಟ ಮಾಡಿ ಹೋಗ್ಬಿಡ್ತಾರೆ. ಮಧ್ಯಾಹ್ನ ತನಕ ಚಿಂತಿರಲ್ವ, ಮಧ್ಯಾಹ್ನ ಬೇಕಂದ್ರೆ ಉಣ್ಣೋದು ಕೊಟ್ಟು ಕಳ್ಸಕ್ಕೆ ಬರ್ತೈತಿ ಮಾವರಂತೆಲ್ಲ. ಹಾಗಾಗಿ ಪಾಯಸದನ್ನು ಮಾಡಿದ್ನಿ. ಚಲೋ ಆತು ಬಿಡಕ್ಕ. ಮಾಮ ಅಂತೂ ನಿಲ್ಲಂಗ ಇಲ್ಲ ಬಿಡಕ್ಕ ಮನ್ಯಾಗಂತೂ. ನಾನು ಬಂದಾಗಿದ್ದ ನೋಡ್ತಾನಲ್ಲ, ಒಟ್ಟ ಮನೆಯಾಗಿರಂಗಿಲ್ಲ. ಒಟ್ಟು ಹೊಲ ಆತು, ಅದು ರಾತ್ರಿ ಬರ್ತೈತಿ, ಮತ್ತು ಮಕ್ಕೊಂಡು ಎದ್ದೇಳೋದು ಬೆಳಕರತ್ಲೆ ಮತ್ತು ಹೊಲ ಅಂತೈತಿ. ಒಟ್ಟ ದುಡಿಯೋದ್ರ ಕಡೆ ಭಾರಿ ಲಕ್ಷ ಬಿಡಕ್ಕ ಮಾಮಗಂತನ. ಅಯ್ಯೋ ಯಾವಾಗ ಹಿಂಗೆ ನೋಡು ನಿಮ್ಮ ಮಾವಂತನ, ಒಟ್ಟ ಅಡ್ಡಾಡ್ಬೇಕು ಮಾಡ್ಬೇಕು. ಯಾವ್ದಾರ ಪಿಕ್ಚರ್ ಬಂದ್ರೆ ದೌಡು ಹೋಗ್ಬೇಕು ತಡಿ ನೋಡಿ ಬರ್ತಾನೆ. ಹಂಗೆ ಒಟ್ಟ ಇದು ಇಲ್ಲ ನೋಡುವ, ಒಟ್ಟು ದುಡಿಬೇಕು ಜಗ್ಗ. ದುಡಿದ್ರೆ ಈಗ ಗಟ್ಟಿದ್ದಂಗೆ ದುಡಿದ್ರೆ ಮುಂದೆ ವಯಸ್ಸಾದ ಕಾಲಕ್ಕೆ ಕುಂತು ಉಣ್ಬೋದು ಅಂತಂದಂತ ನಿಮ್ಮ ಮಾವ. ನಾನು ಬೈತಿರ್ತಾನೆ ಯಾವಾಗಾರ, ಏನು ದುಡಿಯೋದು ಒಂದು ಹೆಂಡ್ರನ್ನ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಮಾಡಂಗಿಲ್ಲ, ಬರೀ ದುಡಿಮೆ ಅಂತೀವಿ ಅಂತಂದು ಅವಾಗ ಅಂತಿರ್ತೈತೆ ನಿಮ್ಮ ಮಾವ. ಈಗ ಗಟ್ಟಿದ್ದಂಗೆ ದುಡ್ಕೊಂಡ್ವಿ ಅಂದ್ರೆ ಮುಂದೆ ವಯಸ್ಸಾದ ಕಾಲಕ್ಕೆ ಹಿಂದಕ್ಕೆ ರೊಕ್ಕ ಇಟ್ಕೋಬೇಕು.
ಏನು ಮುಂದೆ ಅಡ್ಡಾಡೋದಿದ್ದೈತಿ ಒಂದು ಸಾಲಿ ಸುಟ್ಟಿ ಬರಲಿ ತಗೋ ಎಲ್ಲೊಕ್ಕಿದೆ ಕರ್ಕೊಂಡು ಹೋಗ್ತಾನೆ ಅಂತೈತಿ ನಿಮ್ಮ ಮಾವ. ಹೌದು ಬಿಡಕ್ಕ, ಮತ್ತು ಮಾಮ ಹೇಳೋದು ಕರೆಕ್ಟ್ ಐತಿ. ಮತ್ತು ಗಟ್ಟಿದ್ದಂಗೆ ದುಡಿಯೋದು ಚಲೋ ಅಕ್ಕ. ನಾನು ಹಾಗಾಗಿ ಚಲೋ ನಂಗೆ ಓದಕತ್ತೇನಕ್ಕ. ನಾನು ದುಡಿದು ಒಂದಿಟ್ಟು ಅಪ್ಪ ಅವ್ಗ ಆಸರ ಆಗ್ಬೇಕು. ಏಟ ಅಂತಂದು ಅವರು ಬರೀ ಹೊಲ್ದಾಗಿಂದ ಇದನ್ನು ಪೀಕ್ ಕಾಯ್ಕೊಂತ ಕುಂದಿರ್ತಾರ ಅಂತ ಅನಿಸ್ತದಕ್ಕ ಒಂದೊಂದ್ಸರಿ ನನಗೆ. ಹ್ಞೂ ನೋಡು, ನಾವಂತರೂ ಓದಲಿಲ್ಲ, ಹಿಂಗೆ ಬಿದ್ವಿ. ಬಂದು ನೀನಾರ ಚಲೋ ನಂಗೆ ಓದಿ ಒಂದಿಟ್ಟು ಅಪ್ಪ ಅವ್ಗ ಆಸರ ಆಗವ. ಏನು ಮದುವೆ ಆಗಿ ಗಂಡನ ಮನ್ಯಾಗ ಮಾಡೋದಿದ್ದದ ಐತಿ ಏನು ಚೆಂದಾಗಿ ಓದೋದು ಮಾಡೋದು ಮಾಡ್ಬೇಕು. ಮಾಡೋ ಹೊತ್ತಿನ ವಯಸ್ಸಿನಾಗ ಮದುವೆ ಆಗೋದಂತ್ರನೇ ಇದ್ದದ್ದ ಐತಿ. ಏನು ಬಿಡಂಗಿಲ್ಲ, ಮದುವೆ ಮಾಡೇ ಮಾಡ್ತಾರೆ. ಒಂದಿಟ್ಟು ಓದೋ ವಯಸ್ಸಿನಾಗ ಚೆಂದಾಗಿ ಲಕ್ಷ ಕೊಟ್ಟು ಓದ್ಬೇಕು ನೋಡುವ. ಅಕ್ಕ, ನಾನು ಅದಕ್ಕಾಗಿ ಚಲೋ ನಂಗೆ ಓದ್ತೇನಕ್ಕ. ನಾನು ಇದು ಪಾಯಸ ಆತನ ನೋಡಕ್ಕ, ಅದು ಒಂದಿಟ್ಟು ತಳ ಹತ್ಕಿತಿತ್ತು ಮತ್ತೆ. ನಿಂದ್ರೆ ಆಫ್ ಮಾಡ್ತಾನೆ. ಮಂಜ ಒಬ್ಬನ ರೆಡಿಯಾಗಿ ಹೋಗ್ಬಿಡ್ತಾನಲ್ಲಕ್ಕ, ಒಟ್ಟ ನಿನಗೆ ಕಾಟ ಕೊಡಂಗಿಲ್ಲ ಅವನು ತಯಾರಾಗಕ್ಕ ಮಾಡಕ್ಕೆ. ಇಲ್ಲಿ ನೋಡುವ, ಯಾವಾಗ ಏನು ಒಂದೀಟ ಇದು ಮಾಡ್ತಾನೆ ಒಲ್ವಾ ಅಂತಂದು ದಿನ ಪ್ರತಿ ಒಟ್ಟ ಕಾಟ ಕೊಡಂಗಿಲ್ಲ ನೋಡುವ. ತನ್ನಷ್ಟಕ್ಕೆ ತಾನೇ ತಯಾರಾಗಿ ಹೋಗ್ಬಿಡ್ತಾನೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳ್ತಾನೆ ರೀ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಇದೇ ಥರ ತೋರಿಸ್ಕೊಳ್ತಾ ಬರ್ರಿ. ನಿಮಗೆ ಒಂಚೂರಾದ್ರೂ ನಮ್ಮ ಕತೆಗಳು ಸೇರಾಕತ್ತವು ಅಂತ ಆದ್ರೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ಕತೆಗಳು ಸೇರಾಕತ್ತವು ಅನ್ನೋದಾದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ರೀ. ಇವತ್ತು ನನ್ನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ ಸ್ನೇಹಿತರೆ. ಧನ್ಯವಾದಗಳು.